ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ಹಿಂದಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭುಸೇನಾ ಡಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್, ಎಲ್ಲ ಭಾಷೆಗಳಂತೆ ಹಿಂದಿ ಭಾಷೆ ಕೂಡ ಅಧ್ಯಯನದ ವಿಷಯವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇದೆ. ಹಿಂದಿ ಭಾಷೆಯನ್ನ ನಮ್ಮ ವಿದ್ಯಾರ್ಥಿಗಳು ಅಥವಾ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಶ್ರೋತೃಗಳು ಅಧ್ಯಯನ ಮಾಡಬೇಕು ಅಂತ ನೀವು ಹಿಂದಿ ವಿಭಾಗದ ಮುಖ್ಯಸ್ಥರಾಗಿ ಯಾಕೆ ಬಯಸ್ತೀರಿ, ಮತ್ತೆ ಈ ಹಿಂದಿ ಭಾಷೆಯ ಸೊಬಗು ಹಾಗೂ ಸೌಂದರ್ಯವನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಕವಿ ಇಕ್ಬಾಲ್ ಅವರು ಹೇಳುವಂತೆ, ಸಾರೇ ಜಹಾನ್ ಸೆ ಅಚ್ಛಾ ಹಿಂದೋಸ್ತಾ ಹಮಾರ, ಹಿಂದಿ ಹೈ ಹಮ್ ವತನ್ ಹೈ ಹಿಂದೋಸ್ತಾ ಹಮಾರ. ಹಿಂದಿ ಭಾಷೆಯಲ್ಲಿ ಕೆಲವು ವಿಶೇಷತೆಗಳಿದೆ. ಇದನ್ನ ಮಹಾತ್ಮ ಗಾಂಧಿ ಅವರು ಪ್ರಪ್ರಥಮವಾಗಿ ಗುರುತು ಹಿಡಿತಾರೆ, ಐಡೆಂಟಿಫೈ ಮಾಡ್ತಾರೆ. ಅಂದರೆ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಗಾಂಧೀಜಿಯವರು ದಕ್ಷಿಣ ಭಾರತದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ಪ್ರಮುಖವಾದ ಒಂದು ಭಾಷಾ ಮಾಧ್ಯಮವನ್ನು ಹುಡುಕ್ತಿರುವಾಗ ಅವರಿಗೆ ಅನಿಸಿದ್ದು ಹಿಂದಿ ಭಾಷೆ ಅತ್ಯಂತ ಸುಲಭವಾಗಬಹುದು. ಯಾಕಂತಂದರೆ ಹಿಂದಿ ಭಾಷೆಯ ವಿಶೇಷತೆ ಏನಂತಂದರೆ ಔತ್ತರೇಯವಾಗಿ ದಾಕ್ಷಿಣಾತ್ಯವಾಗಿ ಇರುವಂಥ ಸ್ಥಾನೀಯ ಭಾಷೆಗಳೇನಿದಾವೋ, ಪ್ರಾದೇಶಿಕ ಭಾಷೆಗಳೇನಿದಾವೋ, ಆ ಸ್ಥಾನೀಯ ಭಾಷೆಗಳ ಕೆಲವು ಶಬ್ದಗಳು ಹಿಂದಿ ಭಾಷೆಯಲ್ಲಿ ಸಮ್ಮಿಲಿತವಾಗಿದೆ. ಹಾಗಾಗಿ ಹಿಂದಿಯನ್ನ ದಕ್ಷಿಣ ಮತ್ತು ಉತ್ತರ ಭಾರತದ ರಾಜ್ಯಗಳು ಅಥವಾ ಪ್ರದೇಶಗಳಿಗೆ ನಾವು ಒಂದಾಗಿಸಿ ಅದನ್ನು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಎದಕ್ಕೆ ಅಂತ ಹೇಳ್ತೀವಿ, ಸಂವಹನಕ್ಕಾಗಿ ಬಳಸ್ಕೊಳ್ಬಹುದಾಗಿದೆ ಅಂತ ಹೇಳಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾವನ್ನು ಶುರು ಮಾಡ್ತಾರೆ ಚೆನ್ನೈ. ದಕ್ಷಿಣ ಭಾರತದ ನಮ್ಮ ದ್ರಾವಿಡ ಭಾಷೆಗಳದೊಟ್ಟಿಗೆ ಸಂವಹನಕ್ಕಾಗಿ ಅದನ್ನು ಪ್ರಥಮವಾಗಿ ಸ್ಥಾಪನೆ ಮಾಡ್ತಾರೆ. ಹಿಂದಿ ಭಾಷೆ ಬಗ್ಗೆ ಹೇಳೋದಾದ್ರೆ ಪ್ರಪ್ರಥಮವಾಗಿ ಮಾನಕ ಹಿಂದಿ ಅಂತ ಹೇಳ್ತೀವಿ ನಾವು. ಅಂದರೆ ಮಾನಕ ಹಿಂದಿ ಅಂತಂದರೆ ಬರಹದ ರೂಪದಲ್ಲಿ ಲಿಖಿತ ಭಾಷೆ ಅಂತ ಹೇಳ್ತೀವಿ. ಲಿಖಿತ ಭಾಷೆಯಲ್ಲಿ ಹೇಳೋದಾದರೆ ಸರಿಸುಮಾರು 1500 ವರ್ಷಗಳಿಂದ 1800 ವರ್ಷಗಳವರೆಗೆ ಹಿಡಿದು ಹಿಂದಿ ಭಾಷೆಯನ್ನು ಲಿಖಿತ ಭಾಷೆಯಾಗಿ ನೋಡಬಹುದು. ಅದಕ್ಕಿಂತ ಪೂರ್ವದಲ್ಲಿ ನಾವು ಹಿಂದಿಯನ್ನು ಮೌಖಿಕ ಭಾಷೆಯಾಗಿ, ಸಂವಹನದ ಭಾಷೆಯಾಗಿ ಭಾರತದಲ್ಲಿ ಬಳಕೆಗೆ ಬಂತು. ಅಂದರೆ ಆರ್ಯಾವರ್ತದಿಂದ ಹಿಡಿದು ದಕ್ಷಿಣದವರೆಗೆ ಅದು ಹರಡಿಕೊಳ್ಳುವ ತನಕ ಸರಿಸುಮಾರು 2000 ವರ್ಷಗಳು ಸಮಯ ತಗೊಂಡಿದೆ. ಅದರ ವಿಶೇಷತೆ ಏನಂತಂದರೆ ಭಾರತದಲ್ಲಿ ಅರಬ್ಬರು, ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಎಲ್ಲರೂ ಬಂದು ಭಾರತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಾಗ, ವ್ಯಾಪಾರದಲ್ಲಾಗಲಿ ಅಥವಾ ಅವರ ಆಡಳಿತದಲ್ಲಾಗಿ ತೊಡಗಿಸಿಕೊಂಡಿರುವಾಗ ಅವರ ಭಾಷೆಗಳಿದ್ದಂಥ ಸೊಬಗು, ಕೆಲವು ಶಬ್ದಗಳು ಹಿಂದಿ ಭಾಷೆಯಲ್ಲಿ ಸಮ್ಮಿಳಿತವಾಗಿದೆ. ಹಾಗಾಗಿ ಇದನ್ನು ಭಾರೋಪೀಯ ಪರಿವಾರ ಅಂತ ಕರೀತಾರೆ ಹಿಂದಿ ಭಾಷೆಯನ್ನು. ಭಾರತ ಮತ್ತು ಯುರೋಪ್ ಖಂಡಗಳ ನಡುವೆ ಬರುವಂಥ ಪ್ರದೇಶಗಳಲ್ಲಿ ಯಾವ್ಯಾವ ಭಾಷೆ ಇತ್ತು ಆ ಎಲ್ಲ ಭಾಷೆಗಳ ಶಬ್ದಗಳು, ವಿಶೇಷತೆಗಳು ಇದರಲ್ಲಿ ಇದೆ ಅಂತ ಅದರ ಅರ್ಥ. ಹಾಗಾಗಿ ಭಾರೋಪೀಯ ಪರಿವಾರದಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶೌರಸೇನಿ ಅಪಭ್ರಂಶ ಅಂತ ಕರಿತೀವಿ. ಅದರಲ್ಲಿ ಖಡಿ ಬೋಲಿ ಭಾಷಾದಿಂದ ಹಿಂದಿ ಭಾಷೆ ಬಂದಿದೆ ಅಂತ ಇದನ್ನು ಗುರುತಿಸ್ತಾರೆ ವಿದ್ವಾಂಸರು. ಶ್ಯಾಮ್ ಸುಂದರ್ ದಾಸ್ ಆಗಲಿ, ಗುಲಾಬ್ ರಾಯ್ ಆಗಲಿ ಅವರು ಗುರುತಿಸ್ತಾರೆ. ಗುರುತಿಸ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು 4 ಭಾಗಗಳಾಗಿ ಮಾಡ್ಕೊಳ್ತಾರೆ ಹಿಂದಿ ಭಾಷೆಯನ್ನು. ಆದಿಕಾಲ ಅಂತ ಒಂದು ಭಾಗ ಮಾಡ್ಕೊಳ್ತಾರೆ, ಅಥವಾ ಪ್ರಾಚೀನ ಕಾಲ ಅಂತ ಕರಿಬಹುದು. ಅದು ಈಸಾಪೂರ್ವ ಅಂತ ಕರಿತೀವಿ ನಾವು. ಕ್ರಿಸ್ತಪೂರ್ವದಲ್ಲಿ, ಕ್ರಿಸ್ತಪೂರ್ವ 1500 ವರ್ಷಗಳಿಂದ 1000ದವರೆಗೆ
ನಂತರ 1000 ಇಸವಿಯಿಂದ 1500 ವರ್ಷಗಳವರೆಗೆ, 1500ರಿಂದ 2000, 2000ದಿಂದ ಇತ್ತೀಚೆಗೆ ಆಧುನಿಕ ಕಾಲ ಅಂತ ಕರಿತೀವಿ. 4 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತಾರೆ. ಆ 4 ಭಾಗಗಳಲ್ಲಿ ಪ್ರಥಮ ಆದಿಕಾಲ ಅಂತ ಏನು ಕರಿತೀವೋ ಅಥವಾ ಪ್ರಾಚೀನ ಕಾಲ ಅಂತ ಏನು ಕರಿತೀವೋ, ಇದರಲ್ಲಿ ಅವರು ಮೌಖಿಕ ಭಾಷೆಯನ್ನಷ್ಟೇ ಐಡೆಂಟಿಫೈ ಮಾಡ್ತಾರೆ. ಲಿಪಿ ಎಲ್ಲಿಂದ ಬಂತು, ಹೇಗೆ, ಯಾರ್ಯಾರು ಇದೆಲ್ಲ ಒಳಗೊಂಡಿದ್ದಾರೆ, ಯಾವ್ಯಾವ ಪ್ರದೇಶಗಳಲ್ಲಿ ಜನ ಇದನ್ನು ಮಾತಾಡ್ತಾರೆ ಅಂತ ಇದನ್ನು ಐಡೆಂಟಿಫೈ ಮಾಡ್ತಾರೆ. ಇಸವಿ 1000ದಿಂದ ಇತ್ತೀಚೆಗೆ ಆ ಭಾಷೆ ಮಾನಕವಾಗಿ ರೂಪುಗೊಂಡಿರುವಂಥದ್ದು. ಹಾಗಾಗಿ ನಾವು ಬಹಳ ಹೆಮ್ಮೆಯಿಂದ ಏನು ಹೇಳ್ಕೊಳ್ಬೇಕಂತಂದ್ರೆ, ಹಿಂದಿ ಭಾಷೆ ಮಾತಾಡಿದ್ರೆ ಆಲ್ಮೋಸ್ಟ್ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಅರ್ಥವಾಗುವಂಥ ಶಬ್ದಗಳು ನಮಗೆ ಸಿಗುತ್ತೆ. ಹಾಗಾಗಿ ಹಿಂದಿ ಭಾಷೆ ಒಂದು ವಿಶಿಷ್ಟ ಭಾಷೆ ಅಂತ ಹೇಳ್ಕೊಳ್ಬಹುದು. ಹಿಂದಿ ಭಾಷೆ ಗೊತ್ತಿದ್ರೆ ಪರಿಸ್ಥಿತಿಯನ್ನೇ ನಿಭಾಯಿಸಬಹುದು, ಹಾಗೂ ಸಂವಹನ ಮಾಡಬಹುದು, ನೀವು ಹೆಚ್ಚು ಕಡಿಮೆ ವ್ಯವಹಾರವನ್ನೇ ಮಾಡಬಹುದು. ಹಾಗಾಗಿ ಹಿಂದಿ ಭಾಷೆ ಕಲಿಯುವಂಥದ್ದು ಅವಶ್ಯಕ. ಭಾಷೆ ಎಂದರೆ ಅದು ಭಾಷ್ ಧಾತುವಿನಿಂದ ಬಂದಂಥದ್ದು, ಹೇಳುವಂಥದ್ದು, ಕಲಿಯುವಂಥದ್ದು. ಹಾಗಾಗಿ ಯಾವ ಭಾಷೆಯನ್ನಾದರೂ, ಈಗ ಭಾರತದಲ್ಲಿ ಹೇಳೋದಾದರೆ 2500 ಭಾಷೆಗಳನ್ನು ಮಾತನಾಡ್ತಿದ್ರು. ಈಗ ಅದರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಏಕೆಂದರೆ ಅದನ್ನು ಯಾರು ಮಾತನಾಡೋದಿಲ್ಲ, ಅದನ್ನು ಬಳಸೋದಿಲ್ಲ. ಹಾಗಾಗಿ ಭಾಷೆ ನಶಿಸಿ ಹೋಗಿದೆ. ಹಾಗಾಗಿ ಹಿಂದಿ ಭಾಷೆಯ ವಿಶೇಷತೆ ಯಾಕೆ ನಶಿಸಿ ಹೋಗ್ತಾ ಇಲ್ಲ, ಅದರ ಕಾರಣ ಏನಂತಂದರೆ ಅದನ್ನು ಬಳಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಯಾಕಂದರೆ ಆಗಲೇ ನಮಗೆ ಗುರುತಿಸಿದ ಹಾಗೆ ಪ್ರಾದೇಶಿಕವಾಗಿ ಮಾತ್ರ ಉಳ್ಕೊಂಡಿಲ್ಲ, ಅದು ಭೌಗೋಳಿಕವಾಗಿ ಅದು ವ್ಯಾಪಕವಾಗಿ ಹರಡಿಕೊಂಡಿದೆ. ಹಾಗಾಗಿ ಅದು ವಿಸ್ತೃತ ಆಗಿ ಹೋಗ್ತಾ ಇದೆ. ಭಾಷಾ ಶಿಕ್ಷಕನಾಗಿ ಹೇಳೋದಾದ್ರೆ ಪ್ರಾದೇಶಿಕ ಭಾಷೆಗಳನ್ನ ಉಳಿಸಬೇಕು. ಪ್ರಾದೇಶಿಕ ಭಾಷೆಗಳ ಉಳಿವಿನ ಜೊತೆಗೆ ಈಗ ಭಾರತದ ಭೌಗೋಳಿಕ ಹಿನ್ನೆಲೆಯಲ್ಲಿ ಯಾವ್ಯಾವ ಭಾಷೆಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ ಎಲ್ಲವನ್ನ ಸ್ಥಾನೀಯವಾಗಿ ಉಳಿಸಬೇಕು, ಬೆಳೆಸಬೇಕು. ಅದರಿಂದ ಆಗುವಂತ ಲಾಭಗಳು ಅತಿ ಹೆಚ್ಚು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶ್ರೋತೃಗಳಾಗಿರ್ಬೋದು, ಅವರು ಹಿಂದಿ ಭಾಷೆ ಕಲಿಬೇಕು ಅಂತ ಆಸೆ ಪಟ್ಟಲ್ಲಿ ಅವರಿಗೆ ಯಾವ ರೀತಿಯ ಅವಕಾಶಗಳಿವೆ ಸರ್? ನಮ್ಮ ವಿಭಾಗದಲ್ಲಿ ಹಿಂದಿ ವಿಭಾಗ ಶುರುವಾದದ್ದು ಸರಿಸುಮಾರು 1996ರಿಂದ ಈಚೆಗೆ. ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996ರಲ್ಲಿ ಶುರುವಾಗುತ್ತೆ. ಅದಾಗ್ಲಿಂದಾನೂ ಇದೆ. ಅದು ಆಕ್ಚುಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದನೇ ಇದೆ. ಅಂಚೆ ಮತ್ತು ತರಪಿನ ಶಿಕ್ಷಣ ಸಂಸ್ಥೆ ಇದ್ದಾಗಲೂ ಇದೆ. ಅದು ಈಗ ಕಂಟಿನ್ಯೂ ಆಯಿತು. ಅದನ್ನು ಪ್ರಪ್ರಥಮವಾಗಿ ಪ್ರೊಫೆಸರ್ ನಾಗಪ್ಪನವರು ಶುರು ಮಾಡ್ತಾರೆ ಕರ್ನಾಟಕದಲ್ಲಿ. ಅದು ಪ್ರಪ್ರಥಮವಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಶುರು ಆಗ್ತದೆ. ಅದೇ ಕಂಟಿನ್ಯೂಷನ್ ಆಗಿ ದೂರದ ಶಿಕ್ಷಣಕ್ಕೂ 1996ರಲ್ಲಿ ಬರ್ತದೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಗಲಿಂದಲೇ ಶುರುವಿನಿಂದಲೇ ಸ್ನಾತಕ UG ಅಂತ ಕರಿತೀವಿ, ಅದನ್ನು ಸ್ನಾತಕೋತ್ತರ PG ಮತ್ತು PhD ಕಾರ್ಯಕ್ರಮಗಳಿದೆ. ಮತ್ತು ನಮ್ಮಲ್ಲಿ ಈಗಿರುವಂತಹ ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ 2 ಪ್ರೋಗ್ರಾಮ್ಗಳನ್ನು ನಾವು ಹಾಗೆ ಉಳಿಸ್ಕೊಂಡಿದ್ದೀವಿ. ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿಸ್ಕೊಳ್ಬೇಕಂತ ಒಂದು ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಒಂದು, ಮತ್ತು ಇನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಭಾಷಾ ಪ್ರೌದ್ಯೋಗಿಕಿ ಅಂತ ಕರಿತೀವಿ, ಲ್ಯಾಂಗ್ವೇಜ್ ಟೆಕ್ನಾಲಜಿ ಅನ್ನುವಂಥದ್ದು. ಅದು ನಮ್ಮಲ್ಲಿ ಪ್ರಪೋಸಲ್ ಇದೆ. ಆದರೆ ಈ 3 ಟ್ರೆಡಿಷನಲ್ ಪ್ರೋಗ್ರಾಮ್ಸ್ ಈಗಲೂ ಕೂಡ ನಮ್ಮಲ್ಲಿದೆ, ರೆಗ್ಯುಲರ್ ಆಗಿ ನಡೀತಾ ಇದೆ. ಸರ್, ಈಗ ಇಷ್ಟೆಲ್ಲ ಕಾರ್ಯಕ್ರಮಗಳಿದೆ ಅಂತ ಹೇಳಿದ್ರಿ. ಯಾವ್ಯಾವ ಕೋರ್ಸಿಗೆ ಸೇರ್ಕೋಬೇಕಾದ್ರೆ ಅವರು ಫಾರ್ ಎಕ್ಸಾಂಪಲ್ ಈಗ ಅಂಡರ್ ಗ್ರಾಜ್ಯುಯೇಟ್ ಹಿಂದಿ ಕಲೀಲಿಕ್ಕೆ ಆಪ್ಷನಲ್ ಆಗಿ ತಗೊಳ್ಬೇಕು ಅಥವಾ ಉಳಿದ ಪತ್ರಿಕೆಗಳ ಜೊತೆ ಅದನ್ನು ಕಲಿಯೋದಾದ್ರೆ ಅವರಿಗೆ ಮಾನದಂಡಗಳೇನು, ಅರ್ಹತೆಗಳೇನು, ಒಂದೊಂದಾಗಿ ವಿವರಿಸ್ತೀರಾ ಸರ್? ಎಸ್, ಖಂಡಿತವಾಗಿ. ಈಗ ಪ್ರಥಮವಾಗಿ ಹೇಳೋದಾದ್ರೆ ಸ್ನಾತಕ ಅಂತ ಹೇಳ್ತೀವಿ. ಸ್ನಾತಕ ಅಂದ್ರೆ UG ಪ್ರೋಗ್ರಾಮ್ಸ್ ಅಂತ. UG ಪ್ರೋಗ್ರಾಮ್ಸ್ ಅಲ್ಲಿ ಹಿಂದಿಯನ್ನ ಭಾಷಿಕವಾಗಿ ಅಥವಾ ಐಚ್ಛಿಕವಾಗಿ 2 ರೂಪದಲ್ಲಿ ಓದಬಹುದು. ಭಾಷಿಕವಾಗಿ ಅಂದ್ರೆ ಆಸ್ ಎ ಲ್ಯಾಂಗ್ವೇಜ್ ಓದಬಹುದು. ದಟ್ ಈಸ್ ಕಮ್ಸ್ ಅಂಡರ್ ಗ್ರೂಪ್ 1 ಅಂತ ಕರಿತೀವಿ ನಾವು. ನೆಕ್ಸ್ಟ್ ಆಪ್ಷನಲ್ ಅಂತೀವಿ ಅಥವಾ ಕಾಗ್ನೇಟಿವ್ ಅಂತ ಕರಿತೀವಿ. ದಟ್ ಈಸ್ ಕಮ್ಸ್ ಅಂಡರ್ ಗ್ರೂಪ್ 2. ಭಾಷಿಕವಾಗಿ ಓದೋದಾದ್ರೆ ಈಗಿನ ಇತ್ತೀಚಿನ 2018 UGC ರೆಗ್ಯುಲೇಷನ್ಸ್ ಪ್ರಕಾರ 10+2 ಆಗಿರಲೇಬೇಕು. ಇದರಲ್ಲಿ ಹಿಂದಿ ಆಸ್ ಅ ಲ್ಯಾಂಗ್ವೇಜ್ ಆಗಿ ಅಂದ್ರೆ ಭಾಷಿಕವಾಗಿ ಓದಿರಬೇಕು ಅಂತ ಏನು ನಿಯಮ ಇಲ್ಲ. 10+2 ಓದಿದ್ರೆ ಅವರು ಈಗ ಸ್ನಾತಕ ಲೆವೆಲ್ ಅಲ್ಲಿ ಅಂದ್ರೆ BA, BCom, BBA, BCA, BSc ಲೆವೆಲ್ನಲ್ಲಿ ಭಾಷಿಕವಾಗಿ ಅದನ್ನ ಅವರು ಅಧ್ಯಯನ ಮಾಡಬಹುದು. ಜೊತೆಗೆ ಇನ್ನೊಂದು ಭಾಷೆನೂ ಕೂಡ ಅವರು ಅಭ್ಯಾಸ ಮಾಡ್ತಾರೆ. ಪ್ರಥಮ ಭಾಷೆಯಾಗಿ ತಗೊಳ್ಬಹುದು. ಇನ್ನೊಂದೇನಪ್ಪ ಅಂದ್ರೆ ಗ್ರೂಪ್ 2 ಅಂತ ಹೇಳಿದ್ನಲ್ಲ, ಆಪ್ಷನಲ್ಸ್ ಅಂತ. ಆಪ್ಷನಲ್ಸ್ ಅಲ್ಲಿ ಹಿಂದಿಯ ಬ್ಯಾಕ್ ಗ್ರೌಂಡ್ ಇದ್ರೆ ಒಳ್ಳೇದು. ಅಂದ್ರೆ ಆಲ್ರೆಡಿ ಅವರು ಭಾಷಿಕವಾಗಿ ಓದಿದ್ರೆ +2 ಲೆವೆಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಅದರ ಇಂಟ್ರೆಸ್ಟ್ ಇದು ಓದಿದ್ರೆ ಅವರಿಗೆ ಆಪ್ಷನಲ್ಸ್ ಹೆಚ್ಚು ಸೂಕ್ತ ಆಗ್ತದೆ, ಅವ್ರು ತಗೊಳ್ಬಹುದು. ತಗೊಳ್ಬಾರ್ದಂತಿಲ್ಲ, ಅವರಿಗೂ ಕೂಡ ಅಡ್ಮಿಷನ್ಸ್ ಇದೆ ಅದರಲ್ಲಿ. ಆದರೆ ಹೆಚ್ಚು ಸೂಕ್ತವಾಗುವಂಥದ್ದು ಹಿಂದಿ ಭಾಷೆ, ಈಗ ಮಾತೃಭಾಷೆ ಅಂತ ತಿಳ್ಕೊಳ್ಳಿ ಅಥವಾ ಅದರ ಬಗ್ಗೆ ಹೆಚ್ಚು ನಿಮಗೆ ವಿಶೇಷತೆಗಳು ಗೊತ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ತಗೊಳ್ಬಹುದು. ಇಬ್ಬರಿಗೂ ಭಾಷಿಕವಾಗಿ ಐಚ್ಛಿಕವಾಗಿ 2ರಲ್ಲೂ ಮುಕ್ತವಾಗಿ ಹಿಂದಿಯನ್ನ ಒಂದು ಆಯ್ಕೆಯಾಗಿ ಮಾಡ್ಕೊಳ್ಬಹುದು. ನಂತರ PG ಪ್ರೋಗ್ರಾಮ್ ನಲ್ಲಿ ಬಂದ್ರೆ ಕ್ಲಿಯರ್ ಆಗಿ ಹೇಳುತ್ತೆ UGC ರೆಗ್ಯುಲೇಷನ್ಸ್, ಅದರಲ್ಲೂ 10+2+3 ಅಂತ ಹೇಳುತ್ತೆ. ಅದರಲ್ಲಿ ಲೆವೆಲ್ 1 ಅಂತ ಇದೆ, ಲೆವೆಲ್ 2 ಅಂತ ಇದೆ. ಮೊದಲು ಅದನ್ನ ರೆಗ್ಯುಲೇಷನ್ 1, ರೆಗ್ಯುಲೇಷನ್ 2 ಅಂತ ಕರಿತಾ ಇದ್ವಿ. ಆಫ್ಟರ್ 2018 ಅದನ್ನ ಲೆವೆಲ್ 1, ಲೆವೆಲ್ 2 ಅಂತ ಕರಿತೀವಿ. ಲೆವೆಲ್ 1 ಅಂದ್ರೆ ಆಸ್ ಇಟ್ ಇಸ್ 10+2+3 ಆಗಿರುತ್ತೆ. ಆದರೆ ಅವರು ಹಿಂದಿಯನ್ನ ಒಂದು ಭಾಷಿಕವಾಗಿ ಅಥವಾ ಐಚ್ಛಿಕವಾಗಿ ಅಧ್ಯಯನ ಮಾಡಿರುವುದಿಲ್ಲ ಸ್ನಾತಕದ ಲೆವೆಲಲ್ಲಿ. ಅದರ ಬದಲಿಗೆ ಅವರು ಹಿಂದಿಯ ಕೆಲವು
ಪರೀಕ್ಷೆಗಳು ಬರ್ತವೆ. ಈಗ ರತ್ನ, ಪಂಡಿತ್ ಅನ್ನುವಂಥ ಪ್ರವೀಣ್ ಅಂತ ಪರೀಕ್ಷೆಗಳು ಬರ್ತವೆ. ಅವರ ಖಾಸಗಿಯಾಗಿ ತಗೊಂಡಿರ್ತಾರೆ. ಅದನ್ನ ಪರೀಕ್ಷೆಗಳನ್ನು ತಗೊಂಡಿದ್ರೆ ಅವರು ಅದನ್ನ ಡೈರೆಕ್ಟ್ ಆಗಿ ಆಸ್ ಎ ಲ್ಯಾಂಗ್ವೇಜ್ ಆಗಿ ಅಥವಾ ಆಸ್ ಎ ಆಪ್ಷನಲ್ ಆಗಿ ಅವರು ಹಿಂದಿಯನ್ನ PG ಪ್ರೋಗ್ರಾಮಿಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೊಂದು ಆಪ್ಷನಲ್ಸೇ ಓದಿರ್ತಾರೆ, UGಯಲ್ಲಿ ಒಂದು ಕಾಗ್ನೇಟಿವ್ ಆಗಿ ಓದಿರ್ತಾರೆ, ಅವರಿಗೆ ರೆಗ್ಯುಲೇಷನ್ 2 ಅಥವಾ ಲೆವೆಲ್ 2 ಅಂತ ಕರಿತೀವಿ, ಅವರಿಗೆ ಸೀದಾ ಡೈರೆಕ್ಟಾಗಿ ಅವಕಾಶ ಸಿಗ್ತದೆ, ಅಡ್ಮಿಷನ್ ತಗೊಳ್ಬೋದು. ಮತ್ತು ಇನ್ನೊಂದು ಅದರ ಮಧ್ಯದಲ್ಲಿ ಇನ್ನೊಂದು ಮಾನದಂಡ ಇದೆ, ಅದನ್ನು ನಾವು ಲೆವೆಲ್ 2ಗೆ ಸೇರಿಸ್ಕೊಳ್ತೀವಿ ಆಲ್ಮೋಸ್ಟ್. ಅಂದರೆ ಲ್ಯಾಂಗ್ವೇಜ್ ಓದಿರ್ತಾರೆ ಸ್ನಾತಕದ ಲೆವೆಲ್ನಲ್ಲಿ, ಆದರೆ ಅವರು 50% ಅಂಡ್ ಎಬೋ ತಗೊಂಡಿರಬೇಕು. ಅರ್ಹತೆ ಬರಬಹುದು. ಆವಾಗ ಒಂದು ಪ್ರೈವೇಟ್ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಿ, ಅಂದರೆ ಆ ಭಾಷೆಯ ಬಗ್ಗೆ ಅವರಿಗೆ ಅರಿವಿರಬೇಕು, ಗೊತ್ತಿದೆ ಅಂತ ನಾವು ಪ್ರೈವೇಟ್ ಎಕ್ಸಾಮ್ಸ್ ಏನಾದರೂ ತಗೊಂಡಿದ್ದಾರೆ ಅಂತ ಚೆಕ್ ಮಾಡುವಂಥದ್ದು. ಅವರಿಗೆ ಲೆವೆಲ್ 1 ಅವರಿಗೆ MPP ಅಂತ ಒಂದು ಎಕ್ಸಾಮ್, ಮಾಸ್ಟರ್ ಆಫ್ ಪ್ರಿಪರೇಟರಿ ಪ್ರೋಗ್ರಾಮ್ಸ್ ಅಂತ 100 ಮಾರ್ಕ್ಸ್ನ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿರ್ತವೆ. ಅದಕ್ಕೆ ಅವರು ಉತ್ತರಿಸಿ ಅದರಲ್ಲಿ ಪೇಪರ್ನ ಕ್ಲಿಯರ್ ಮಾಡಬೇಕು. ಅದರ ಆಧಾರದ ಮೇಲೇ ನಾವು ಅವರಿಗೆ ಲೆವೆಲ್ 1 ನಲ್ಲಿ ಅಡ್ಮಿಷನ್ ಕೊಡ್ತೀವಿ, MA ಹಿಂದಿಗೆ ಅಡ್ಮಿಷನ್ ಕೊಡ್ತೀವಿ. ಲೆವೆಲ್ 2 ನಲ್ಲಿ ಇಟ್ಸ್ ವೆರಿ ಕ್ಲಿಯರ್, ಆಪ್ಷನಲ್ಸ್ ತಗೊಂಡಿದ್ರೆ ನೇರವಾಗಿ ಅಡ್ಮಿಷನ್ ಆಗ್ಬೋದು. ಹಾಗೂ ಭಾಷಾ ವಿಷಯದಲ್ಲಿ ಸ್ನಾತಕದಲ್ಲಿ ಏನಾದರೂ 50%ಗಿಂತ ಎಬೋ ತಗೊಂಡಿದ್ರೆ ಪ್ರವೇಶಾತಿ ಪಡೆಯಬಹುದು. ಸರ್, ಈಗ ಸ್ನಾತಕ ಓದುವಾಗ ಅಂದ್ರೆ UG ಓದುವಾಗ ಅದು ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ ಹಿಂದಿಗೆ. ಅಂದ್ರೆ ಇಲ್ಲಿ 2 ರೀತಿಯ ವ್ಯವಸ್ಥೆಗಳಿದೆ. ಒಂದು 2018 ನಂತರನೇ ಇದು ವ್ಯವಸ್ಥೆ ಚೇಂಜ್ ಆಗಿದೆ. ಒಂದು BA BCom ನವರಿಗೆ ವಾರ್ಷಿಕ ಪದ್ಧತಿಯಲ್ಲಿ ನಡೀತದೆ. ಈ ಕೆಲವು ಹೊಸ ಸಬ್ಜೆಕ್ಟ್ಗಳು ಇಂಟ್ರೊಡ್ಯೂಸ್ ಆಗಿದೆ. ಅಂದರೆ ಈಗ BSc BCA ಈ ತರದ ಕೆಲವು ಕೋರ್ಸ್ಗಳಿಗೆ ನಾವು ಅದನ್ನು ಸೆಮಿಸ್ಟರ್ ಪದ್ಧತಿಯಲ್ಲಿ ಅವರ ಆಪ್ಷನಲ್ CBCS ಇದರಲ್ಲಿ ಇದ್ರೆ ಅವಾಗ ಲ್ಯಾಂಗ್ವೇಜ್ ಕೂಡ ಸೆಮಿಸ್ಟರ್ ಬಗ್ಗೆ ಬರ್ತದೆ. ಸರ್, ಈಗ ಸ್ನಾತಕೋತ್ತರದ್ದು ಕಂಪ್ಲೀಟ್ CBCS ನಲ್ಲೇ ನಡೆಯುತ್ತದೆ. ಹೌದು, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಏನಿದೆ ಅದೇ ಪದ್ಧತಿಯಲ್ಲಿ ಸೆಮಿಸ್ಟರ್ಲೇ ಬರೀಬೇಕು. ಅದು ಕಂಪ್ಲೀಟ್ ಚಾತುರ್ಮಾಸ ಪದ್ಧತಿಯಲ್ಲೇ ಬರೀಬೇಕು. ಅದಕ್ಕೆ ವಾರ್ಷಿಕ ಪದ್ಧತಿ ಇಲ್ಲ. 2018ಗಿಂತ ಹಿಂದೆ ಇತ್ತು. ಈಗ 2018ರಿಂದ ನಾವು CBCS ನ ಅಳವಡಿಸಿಕೊಂಡಿದ್ದೀವಿ. ಅದರಲ್ಲಿ 4 ಚಾತುರ್ಮಾಸ ಬರ್ತದೆ. 4 ಚಾತುರ್ಮಾಸದಲ್ಲಿ ನಮ್ಮ ವಿಭಾಗಕ್ಕೆ ಹೊಂದಿಕೊಂಡು ಅಂತ ಹೇಳೋದಾದ್ರೆ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ದಲ್ಲಿ ಕಂಪ್ಲೀಟ್ ಹಾರ್ಡ್ ಕೋರ್ ಸಬ್ಜೆಕ್ಟ್ಗಳನ್ನ ಇಟ್ಟಿದ್ದೀವಿ. ಅಂದ್ರೆ ಈಗ ನಮಗೆ ಇಡುವಾಗ ರೆಗ್ಯುಲೇಷನ್ಸ್ ನಲ್ಲಿ ಹಾರ್ಡ್ ಕೋರ್, ಸಾಫ್ಟ್ ಕೋರ್, ಓಪನ್ ಎಲೆಕ್ಟಿವ್, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಈಗೆಲ್ಲ ಆಪ್ಷನ್ ಇರ್ತದೆ. ನಾವು ಅದನ್ನ 2 ವರ್ಷ ನಾವು ಓಪನ್ ಎಲೆಕ್ಟಿವ್ ಇಡಬೇಕು, ಇನ್ನು 2 ವರ್ಷ ಸಾಫ್ಟ್ ಸ್ಕಿಲ್ಗೆ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಅದರ ಲೆಕ್ಕದಲ್ಲಿ ನೋಡೋದಾದ್ರೆ ನಮ್ದು ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನಲ್ಲಿ ನಾವು 5 ಪೇಪರ್ ಈಚ್ 5 ಪೇಪರ್ಸ್ ಹಾರ್ಡ್ ಕೋರ್ ಇಟ್ಟಿದ್ದೀವಿ. ಮತ್ತೆ 1 ಪೇಪರ್ ಓಪನ್ ಎಲೆಕ್ಟಿವ್ ಅಂತ ಬಿಟ್ಟಿದ್ದೀವಿ. ಅಂದ್ರೆ ಬೇರೆ ಸಬ್ಜೆಕ್ಟ್ ಯಾರು ಓದಿದ್ದಾರೆ ಅವರು ಹಿಂದಿಯನ್ನ ಒಂದು ಓಪನ್ ಎಲೆಕ್ಟಿವ್ ಆಗಿ ಓದ್ಬೋದು. ಅಂದ್ರೆ ಬೇರೆಯವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನ ಪೇಪರ್ನ ಡಿಸೈನ್ ಮಾಡಿ. ನಮ್ಮ ಪೇಪರ್ ಅನ್ನು ಬೇರೆಯವರು ಓದುವಾಗ ಬೇರೆಯವರು ನಮ್ಮ ಸಬ್ಜೆಕ್ಟ್ ಓದಿದವರು ಕೂಡ ಬೇರೆ ಪೇಪರ್ನ ಆಯ್ಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ MA ಹಿಂದಿಗೆ ತಗೊಂಡಿದ್ದಾರೆ, ಅವರಿಗೆ ಎನ್ವಿರಾನ್ಮೆಂಟ್ ಸೈನ್ಸ್ ತಗೊಳ್ತಾರೆ ಓಪನ್ ಎಲೆಕ್ಟಿವ್ ಆಗಿ, ಕನ್ನಡ ತಗೊಳ್ಬಹುದು, ಇಂಗ್ಲಿಷ್ ತಗೊಳ್ಬಹುದು. ಅವರವರಿಗೆ ಅನುಕೂಲಕ್ಕೆ ತಕ್ಕಂಗೆ ಎಲ್ಲರಿಗೂ ಅನುಕೂಲವಾಗಿ ಪೇಪರ್ ಅವರು ಹಿಂದಿ ಆಪ್ಷನಲ್ ಆಗಿ ಓದ್ತಿದ್ರು ಕೂಡ ಅವರು ಓಪನ್ ಎಲೆಕ್ಟಿವ್ ಆಗಿ ಕನ್ನಡ ಭಾಷೆಯನ್ನು ಕೂಡ ಕಲಿಬಹುದು, ಅಥವಾ ಖಂಡಿತವಾಗಿ ಕಲಿಬಹುದು, ಸಂಸ್ಕೃತ ಕಲಿಬಹುದು, ತೆಲುಗು ಕಲಿಬಹುದು. ಅದಕ್ಕೆ ಚಾಯ್ಸ್ ಬೇಸ್ಡ್ ಸಿಸ್ಟಮ್ ಅಂತ ತುಂಬಾ ಚೆನ್ನಾಗಿದೆ ಸಿಸ್ಟಮ್. ಅಂದ್ರೆ ನೀವು ನಿಮ್ಮ ಯಾವ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಪ್ರೊಫೆಷನಲ್ ಓರಿಯೆಂಟೆಡ್ ಆಗಿ ಕಲಿತೀರೋ ಅದರೊಂದಿಗೆ ಮತ್ತೊಂದು ಸಬ್ಜೆಕ್ಟ್ ಅನ್ನು ಕಲಿಯುವಂತ ಒಂದು ಸುವರ್ಣ ಅವಕಾಶ ಓಪನ್ ಎಲೆಕ್ಟಿವ್ ಜೊತೆನಲ್ಲಿ ಪ್ಯಾರಲಲ್ ಆಗಿ ಕಲಿಬಹುದು. ಮತ್ತೆ ಇನ್ನೊಂದು ಏನಿದೆ ಅಂತಂದ್ರೆ, ಇದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಇತ್ತೀಚಿನ UGC ರೆಗ್ಯುಲೇಷನ್ಸ್ ಹೇಳೋ ಹಾಗೆ ಅಟ್ ಎ ಟೈಮ್ ಒಂದು PG ಅಥವಾ 2 PGಯನ್ನ ಒಂದು ರೆಗ್ಯುಲರ್ ನಲ್ಲಿ ಇನ್ನೊಂದು ಡಿಸ್ಟೆನ್ಸ್ ನಲ್ಲಿ ಮಾಡುವಂತ ಅವಕಾಶಗಳಿದೆ. ಹಾಗಾಗಿ ಹೆಚ್ಚು ವಿಷಯಗಳಿಗೆ ಅಡ್ಮಿಷನ್ಸ್ಗಳು ಆಗಬೇಕು, ಹಾಗೆ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳು. ಒಳ್ಳೆಯದು ಸರ್. ಇಷ್ಟೊತ್ತು ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು.
ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.